ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲೆಸೆತಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಇವತ್ತು ಹಿಂದೂಗಳ ಬೃಹತ್ ಧರಣಿ ಇರುತ್ತೆ. ಬೃಹತ್ ಹೋರಾಟಕ್ಕೆ ಹಿಂದೂ ಕಾರ್ಯಕರ್ತರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಬಿಗಿ ಬಂದೋಬಸ್ತ್ ಮತ್ತೆ ಪರೇಡ್ ಮಾಡಲಾಗ್ತಾ ಇದೆ. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಆಗಿರುವಂತಹ ಕಲ್ಲೆಸೆತ ಪ್ರಕರಣ ಇದು. ಸೊ ಬಾಗಲಕೋಟೆಯಲ್ಲಿ ಇವತ್ತು ಹಿಂದೂಗಳ ಬೃಹತ್ ಧರಣಿ ಆಗತ್ತೆ. ಬೃಹತ್ ಹೋರಾಟಕ್ಕೆ ಹಿಂದೂ ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಬಾಗಲಕೋಟೆ ನಗರದಲ್ಲಿ ಈಗಾಗಲೇ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಜೊತೆಗೆ ಪರೇಡ್ ಕೂಡ ಮಾಡಲಾಗ್ತಾ ಇದೆ. LIC ವೃತ್ತ, ಹಳೆ ಬಾಗಲಕೋಟೆ, ಬಸವೇಶ್ವರ ಸರ್ಕಲ್ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಪೊಲೀಸ್ ಕಡೆಯಿಂದ ಪರೇಡ್ ಇದೆ. ನೋಡ್ತಾ ಇದ್ರಿ, ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು, ಅಹಿತಕರ ಘಟನೆ ನಡೆಯಬಾರದು ಅಂತೇಳಿ ಈ ರೀತಿಯಾಗಿ ಪೊಲೀಸ್ ಕಡೆಯಿಂದ ನಡೀತಾ ಇರುವಂತಹ ಪರೇಡ್. ಯಾಕೆ ಇದೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಮೊನ್ನೆ ಶಿವಾಜಿಯ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಅನ್ಯ ಕೋಮಿನಿಂದ ಕಿಡಿಗೇಡಿಗಳಿಂದ ಕಲ್ಲೆಸೆತ ಆಗತ್ತೆ ಆ ಮೆರವಣಿಗೆ. ಈಗಾಗಲೇ ಕೆಲವೊಂದಿಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ, ತನಿಖೆ ನಡೀತಾ ಇದೆ. ಅದರ ಮಧ್ಯೆ ಇವತ್ತು ಅದನ್ನು ಖಂಡಿಸಿ ಬಾಗಲಕೋಟೆಯ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಹಂಗಾಗಿ ಪೊಲೀಸ್ ಕಡೆಯಿಂದ ಈ ರೀತಿಯ ಭದ್ರತೆ ಮಾಡಲಾಗ್ತಾ ಇದೆ. ಸೊ ಇವತ್ತು ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಆಗುತ್ತೆ, ಧರಣಿ ಮುಂದುವರಿಯತ್ತೆ. ಅಂದರೆ ಈ ಕಲ್ಲನ್ನು ಎಸೆದಿದ್ರಲ್ಲ, ಅವರು ಅಪ್ರಾಪ್ತರು ಅಂತ ಹೇಳಲಾಗ್ತಾ ಇದೆ. ಅಪ್ರಾಪ್ತರಿಗೆ ಯಾರು ಕಲ್ಲು ಕೊಟ್ಟರು ಅಂತ ಯಕ್ಷ ಪ್ರಶ್ನೆ ಈಗ.